ನಮಸ್ಕಾರ. ಕೇಸಿನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಜೇಶ್ವರ ರೈಲ್ವೆ ನಿಲ್ದಾಣದಿಂದ ಶಾಲೆಗಳಿಗೆ, ಕಾಲೇಜುಗಳಿಗೆ ಸಂಪರ್ಕ ಕಲ್ಪಿಸುವ ಹತ್ತಿರದ ಪಾದಚಾರಿ ಮಾರ್ಗವು ಕಾಡು ಬಲ್ಲೆಗಳಿಂದ ಆವೃತ. ತಿಂಗಳುಗಳಿಂದ ರಸ್ತೆಗೆ ಅಡ್ಡಲಾಗಿ ಬಿದ್ದ ಬೃಹತ್ ಮರವನ್ನು ತೆರವುಗೊಳಿಸದ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರಿಂದ ತೀವ್ರ ಪ್ರತಿಭಟನೆ. ನಡೆಯಿತು ಕುಮಡಾ ಮಣ್ಣಾಪು ವಿಸಿಬಿ ಕಂ ಬ್ರಿಡ್ಜಿನ ಉದ್ಘಾಟನಾ ಸಮಾರಂಭ. ಶಾಸಕ ಕಲ್ಲಟ್ರ ಮಾಯಿನ್ ಹಾಜಿ ಅವರಿಂದ ಉದ್ಘಾಟನೆ. ಆಚರಿಸಲಾಯಿತು ಚೆರ್ಕಳ ಮಾರ್ತೋಮ ಬಿದಿರ ವಿದ್ಯಾಲಯದ 46ನೇ ಸ್ಥಾಪಕ ದಿನಾಚರಣೆ ಹಾಗೂ ಏಡೆಡ್ ಹೈಯರ್ ಸೆಕೆಂಡರಿ ಶಾಲೆಯ ಉದ್ಘಾಟನಾ ಸಮಾರಂಭ. ಭವ್ಯ ಸಮಾರಂಭದಲ್ಲಿ ಹಲವು ಮಂದಿ ಭಾಗಿ. ಹಾಜಿ ಚೆರ್ಕಳ ಮೊಹಮ್ಮದ್ ಅವರಿಗೆ ನಾಡಿನ ಜನತೆಯಿಂದ ಅಂತಿಮ ನಮನ. ಜಮಾಅತ್ ಸಮಿತಿಯ ಆಶ್ರಯದಲ್ಲಿ ನಡೆಯಿತು ಸಂತಾಪ ಸೂಚಕ ಸಭೆ. ಕಾಸರಗೋಡಿನ ಸಂತೋಷ್ ನಗರದಲ್ಲಿ ಭಾರೀ ಮಾದಕ ವಸ್ತು ಬೇಟೆ. ಮಾದಕ ವಸ್ತು ಎಂಡಿಎಂಎಯೊಂದಿಗೆ ಕರ್ನಾಟಕ ನಿವಾಸಿ ಸಹಿತ 3 ಮಂದಿಯ ಬಂಧನ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ರೈಲು ನಿಲ್ದಾಣದಿಂದ ಶಾಲೆಗಳಿಗೆ, ಕಾಲೇಜುಗಳಿಗೆ, ಸ್ಥಳೀಯ ಸರ್ಕಾರಿ ಸಂಸ್ಥೆಗಳಿಗೆ ಹಾಗೂ ಪಶುವೈದ್ಯಕೀಯ ಆಸ್ಪತ್ರೆಯಂತಹ ಪ್ರಮುಖ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುವ ಹತ್ತಿರದ ಪಾದಚಾರಿ ಮಾರ್ಗವು ಕಾಡು ಬಲ್ಲೆಗಳಿಂದ ಆವೃತವಾಗಿದೆ. ತಿಂಗಳುಗಳ ಹಿಂದೆ ರಸ್ತೆಗೆ ಅಡ್ಡಲಾಗಿ ಬಿದ್ದ ಬೃಹತ್ ಮರವನ್ನು ಅಧಿಕಾರಿಗಳು ಇನ್ನೂ ತೆಗೆದುಹಾಕಿಲ್ಲ ಎಂದು ಸ್ಥಳೀಯರು ದೂರುತ್ತಿದ್ದಾರೆ. ಅಧಿಕಾರಿಗಳ ನಿರಾಸಕ್ತಿಯ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೂರಾರು ವಿದ್ಯಾರ್ಥಿಗಳು, ಸರ್ಕಾರಿ ಅಧಿಕಾರಿಗಳು ಹಾಗೂ ರೈಲ್ವೆ ಪ್ರಯಾಣಿಕರು ಪ್ರತಿದಿನ ಅವಲಂಬಿಸಿರುವ ಪ್ರಮುಖ ಮಾರ್ಗವಾಗಿದೆ ಇದು. ರಸ್ತೆಗೆ ಅಡ್ಡಲಾಗಿ ಬಿದ್ದ ಮರದಿಂದಾಗಿ ಕಾಲ್ನಡಿಗೆಯಲ್ಲಿ ನಡೆಯುವುದು ಸಹ ಅಸಾಧ್ಯವಾಗಿದೆ. ಇದಲ್ಲದೆ ರಸ್ತೆಯ ಎರಡೂ ಬದಿಗಳಲ್ಲಿ ಕಾಡು ಬೆಳೆದಿರುವುದರಿಂದ ಯಾವ ಮಾರ್ಗ ಎಂದು ಗುರುತಿಸುವುದು ಸಹ ಅಸಾಧ್ಯ. ರಸ್ತೆಯ ಎರಡೂ ಬದಿಗಳಲ್ಲಿ ಬೆಳೆದಿರುವ ಕಾಡುಗಳಲ್ಲಿ ವಿಷಕಾರಿ ಪ್ರಾಣಿಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿವೆ ಎಂದು ಸ್ಥಳೀಯರು ಹೇಳುತ್ತಾರೆ. ಜನರು ಹಗಲಿನಲ್ಲಿಯೂ ಈ ರಸ್ತೆಯಲ್ಲಿ ನಡೆಯಲು ಹೆದರುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಅಧಿಕಾರಿಗಳ ನಿರಾಸಕ್ತಿ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದೆಂದು ಮರಬಿದ್ದು ತಿಂಗಳುಗಳು ಕಳೆದರೂ ಸ್ಥಳೀಯ ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಹಿಂತಿರುಗಿ ನೋಡಲು ಸಿದ್ಧರಿಲ್ಲ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಈ ನಿರ್ಲಕ್ಷ್ಯದ ವಿರುದ್ಧ ಜನರಲ್ಲಿ ಭಾರೀ ಪ್ರತಿಭಟನೆ ವ್ಯಕ್ತವಾಗುತ್ತಿದೆ. ತಕ್ಷಣ ಮರವನ್ನು ತೆಗೆದು ಕಾಡನ್ನು ತೆರವುಗೊಳಿಸಿ ಪಾದಚಾರಿ ಮಾರ್ಗವನ್ನು ಸಂಚಾರಕ್ಕೆ ಯೋಗ್ಯವಾಗಿಸಬೇಕು, ಅಧಿಕಾರಿಗಳು തയ്യാറാಗಬೇಕೆಂದು ಸ್ಥಳೀಯರು ಬಲವಾಗಿ ಒತ್ತಾಯಿಸುತ್ತಿದ್ದಾರೆ. റെയിൽവേ സ്റ്റേഷനിൽ നിന്ന് പഞ്ചായത്തിലേക്ക്, സ്കൂൾ, കോളേജിലേക്ക് നടന്നു പോകുന്ന ഏറ്റവും അടുത്ത ഒരു വഴിയാണ് ഇത്. കാട് മൂടി കിടക്കുന്നു. കൂടാതെ ഒരു വലിയൊരു മരം തന്നെ ഇവിടെ വീണിട്ട് വഴി തടസ്സമായിട്ടാണുള്ളത്. ഇത് വലിയ നടന്നു പോകുന്ന ആൾക്കാർക്ക് വലിയ ബുദ്ധിമുട്ടുണ്ടാക്കുന്നു. ഇത് എത്രയും പെട്ടെന്ന് മുറിച്ച് മാറ്റി ഇതൊരു നടന്നു പോകാനുള്ള ഒരു വഴിയാക്കി ഒരുക്കി കൊടുക്കണമെന്ന് ബന്ധപ്പെട്ട അധികാരികളോട് ആവശ്യപ്പെടുന്നു. ಅಬ್ದುಲ್ ರೆಹಮಾನ್ ಉದ್ಯಾವರ್, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕುಮಡಾ ಮಣ್ಣಾಪು ವಿಸಿಬಿ ಕಂ ಬ್ರಿಡ್ಜಿನ ಉದ್ಘಾಟನಾ ಸಮಾರಂಭ ನಡೆಯಿತು. ಶಾಸಕ ಕಲ್ಲಟ್ರ ಮಾಯಿನ್ ಹಾಜಿ ಉದ್ಘಾಟಿಸಿದರು. ಕುಮಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಶೋಧ ಎನ್ ಅಧ್ಯಕ್ಷತೆ ವಹಿಸಿದರು. ಸಣ್ಣ ನೀರಾವರಿ ಇಲಾಖೆ ಕಾರ್ಯನಿರ್ವಹಣಾ ಇಂಜಿನಿಯರ್ ಅರ್ಜುನ್ ಎಕೆ ವರದಿ ಮಂಡಿಸಿದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರವೀಂದ್ರ ರೈ ಗೋಸಾಡ, ವಾರ್ಡ್ ಸದಸ್ಯೆ ಬಬಿತಾ ರೇಷ್ಮಾ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ನಯನಾ ಪಿ, ಅಬೂಬಕರ್ ಎಂ, ಪ್ರಿಯಾಂಕಾ ಎಸಿ, ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಪ್ಪ ಮಂಜೇಶ್ವರ, ಬ್ಲಾಕ್ ಪಂಚಾಯತ್ ಸದಸ್ಯ ಸುಧಾಮ ಗೋಸಾಡ, ಗ್ರಾಮ ಪಂಚಾಯತ್ ಸದಸ್ಯರಾದ ಮಹೇಶ ಅಜ್ಜಿಮೂಲೆ, ಬೇಟಿ ಅಬ್ದುಲ್ಲಾ ಕುഞ്ഞി, ಎಸ್ ಮೊಹಮ್ಮದ್, ನೂರುದ್ದೀನ್ ಪಿ, ಕೊರಗಪ್ಪ ಬೆಳ್ಳಿಗೆ, ಸೌಲಭ್ಯ ಲಕ್ಷ್ಮಿ ಕೆ, ರಾಜಕೀಯ ಪಕ್ಷದ ಪ್ರತಿನಿಧಿಗಳಾದ ಟಿಎಂ ಇಕ್ಬಾಲ್, ಶಶಿಧರ ತೆಕ್ಕೆಮೂಲೆ, ಆಲಿ ತುಪ್ಪಕಲ್, ಜಾನಿ ಕ್ರಾಷ್ಟ ಮುಂತಾದವರು ಮಾತನಾಡಿದರು. ಮಾಜಿ ಶಾಸಕ ಎನ್ನೆನೆಲ್ಲಿಕುನ್ನು ಅನುಮೋದನೆಯಂತೆ 2023-24ನೇ ಸಾಲಿನಲ್ಲಿ ಕಾಸರಗೋಡಿನ ಅಭಿವೃದ್ಧಿ ಪ್ಯಾಕೇಜಿಗೆ ಸೇರ್ಪಡೆಯಾಗಿ 100 ಲಕ್ಷ ರೂಪಾಯಿಗಳನ್ನು ಸ್ವೀಕರಿಸಲಾಗಿದೆ. 2015-20ನೇ ಸಾಲಿನ ಆಡಳಿತ ಮಂಡಳಿಯು ನಿರ್ಮಾಣಕ್ಕಾಗಿ 57 ಹೆಕ್ಟೇರ್ ಕೃಷಿ ಭೂಮಿಗೆ ಯೋಜನೆಯನ್ನು ಸಿದ್ಧಪಡಿಸಿ ನೀರು ಸರಬರಾಜು ಇಲಾಖೆಗೆ ನೀಡಿತು. ಕೆಲಸ ಪೂರ್ಣಗೊಂಡ ಬಳಿಕ ಸ್ಥಳೀಯರ ನೀರಾವರಿ ಅಗತ್ಯಗಳನ್ನು ಪರಿಹರಿಸಲಾಗುತ್ತದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚೆರ್ಕಳ ಮಾರ್ತೋಮ ಬಿದಿರ ವಿದ್ಯಾಲಯದ 46ನೇ ಸ್ಥಾಪಕ ದಿನಾಚರಣೆ ಹಾಗೂ ಏಡೆಡ್ ಹೈಯರ್ ಸೆಕೆಂಡರಿ ಶಾಲೆಯ ಉದ್ಘಾಟನಾ ಸಮಾರಂಭ ನಡೆಯಿತು. ಶಾಸಕ ಕಲ್ಲಟ್ರ ಮಾಯಿನ್ ಹಾಜಿ ಉದ್ಘಾಟಿಸಿದರು.
ಚೆರ್ಕಳ ಮಾರ್ತೋಮ ಬಿದಿರ ವಿದ್ಯಾಲಯದ 46ನೇ ಸ್ಥಾಪಕ ದಿನಾಚರಣೆ ಹಾಗೂ ಏಡೆಡ್ ಹೈಯರ್ ಸೆಕೆಂಡರಿ ಶಾಲೆಯ ಉದ್ಘಾಟನೆ ಅದ್ದೂರಿ ಸಮಾರಂಭದಲ್ಲಿ ನಡೆಯಿತು. ಕಾಸರಗೋಡು ಶಾಸಕ ಕಲ್ಲಟ್ರ ಮಾಯನ್ ಹಾಜಿ ಸ್ಥಾಪಕ ದಿನಾಚರಣೆಯ ಉದ್ಘಾಟನೆಯನ್ನು ನಿರ್ವಹಿಸಿದರು. അപ്പോൾ ഇങ്ങനെ വിവിധ ജില്ലയിലെ വിവിധ മേഖലകളിൽ ഇങ്ങനെയുള്ള സ്ഥാപനങ്ങൾ വരികയാണെങ്കിൽ തീർച്ചയായും നമുക്ക് ഇങ്ങനെയുള്ള കുട്ടികളെ സംരക്ഷിക്കുന്നതിനും അവർക്ക് അവരുടെ അഭിരുചികൾ അനുസരിച്ച് വിദ്യാഭ്യാസം നൽകുന്നതിന് സാധിക്കുന്ന ഒരു സംവിധാനം ഉണ്ടാവും. അപ്പോൾ അതെല്ലാം മറ്റു സ്ഥാപനത്തേക്കാൾ ഏറ്റവും കൂടുതൽ സർക്കാരും പൊതുസമൂഹം ശ്രദ്ധ ചെലുത്തേണ്ടത് ഇങ്ങനെയുള്ള വിദ്യാലയത്തിലാണ്. ಶಾಸಕ ಕೆಎನ್ ಬಾಲಗೋಪಾಲನ್ ಏಡೆಡ್ ಹೈಯರ್ ಸೆಕೆಂಡರಿ ಶಾಲೆಯನ್ನು ಉದ್ಘಾಟಿಸಿದರು. വാസ്തവത്തിൽ കേരളത്തിലെ സ്കൂളുകളുടെ വിദ്യാർത്ഥികളുടെ അംഗസംഖ്യ കുറഞ്ഞു വരികയാണ്. അത് എപ്പോഴും സാമ്പത്തികമായി മുന്നോട്ട് വരുന്ന സമൂഹങ്ങളിൽ ജനസംഖ്യ കുറയും. യൂറോപ്പിലെയൊക്കെ അവസ്ഥ നമുക്കറിയാം. അതുപോലെ നമുക്ക് വരുന്നത്. എന്നാൽ അപ്പോൾ ആ സ്കൂളുകളിലെ ടീച്ചർമാരുടെ കാര്യത്തിൽ നമ്പർ ഇതുവരെ നമ്മൾ കുറച്ചിട്ടില്ല. അധ്യാപകരുടെ നിയമനങ്ങൾ കുറച്ചിട്ടേ ഇല്ല. പലപ്പോഴും അത് റീ അലോക്കേഷനൊക്കെ വേണ്ടി വരും, സ്ട്രെങ്തൊക്കെ. എന്നാൽ അത്തരം റീ അലോക്കേഷനും സ്റ്റഡീസും ഒന്നും ബാധകമല്ലാത്തൊരു മേഖലയാണ് ഈ സ്പെഷ്യൽ ചിൽഡ്രൻ്റെ പഠനം. അതുകൊണ്ട് തന്നെ ഞാൻ ഇവരെ പഠിപ്പിക്കുന്നത് പോലെ അധ്വാനിക്കാൻ തയ്യാറുള്ളവരാണ് നമ്മുടെ അഡ്മിനിസ്ട്രേറ്ററും ഇവിടുത്തെ അധ്യാപകരും. അവർ അത്രയ്ക്ക് പ്രാവശ്യം തിരുവനന്തപുരത്തെ ഈ കാര്യത്തിനായിട്ട് നിരന്തരമായിട്ട് ഈ അനുവാദത്തിന് വേണ്ടിയിട്ട് അവർ ശ്രമിച്ചുകൊണ്ടേയില്ല. അപ്പോൾ തന്നെ ഞങ്ങൾ പറഞ്ഞു ഇത്തരൊരു കാര്യത്തിനകത്ത് യാതൊരു തടസ്സവുമില്ല. പക്ഷേ പൊതുവിൽ ഈ സിസ്റ്റത്തിനകത്ത് കൂടി വരേണ്ടതാണ്. ഇത് വരുമ്പോൾ തന്നെ ചില മേഖലകളിൽ അങ്ങനെ കൊടുക്കേണ്ട കഴിഞ്ഞ തവണയും ഇത്തവണയും കോളേജുകളിൽ പുതിയ കോഴ്സുകളും ഒക്കെ വന്നിട്ടുണ്ട്. അപ്പോൾ ഇതുപോലെ ഏറ്റവും അത്യാവശ്യമുള്ളതിന് തടസ്സം ഇല്ലാതെ നിൽക്കുന്ന ഒരു സമീപനം തന്നെയാണ് ഗവൺമെൻറ് ഉണ്ടായിരുന്നത്. ഏതായാലും ഏറ്റവും അവസാനം ഇത് നടത്താൻ കഴിഞ്ഞു എന്നുള്ളത് അച്ഛനെ ദൂരെ കാണുമ്പോഴേ ഞാൻ പറയും അത് ശരിയാക്കുന്നുണ്ട്, സെക്രട്ടറി ഈ കാര്യങ്ങൾ ചെയ്യുന്നുണ്ട്. ഇവർ വരുമ്പോൾ അതിനകത്ത് യാതൊരു തടസ്സവുമില്ല. പറയുന്ന ഉള്ള കാര്യങ്ങൾ അപ്പോഴേ പറഞ്ഞ് ഞങ്ങൾ ഫോളോ ചെയ്തുകൊണ്ടിരുന്നതാണ്. ഏതായാലും ഇത് നടത്താൻ കഴിഞ്ഞു എന്നുള്ളതിനകത്തുള്ള സന്തോഷമുണ്ട്. ಶಾಲಾ ಮ್ಯಾನೇಜರ್ ರೈಟ್ ರೆವರೆಂಡ್ ಡಾಕ್ಟರ್ ಮ್ಯಾಥ್ಯೂ മാരിയോസ് എപ്പിസ്കോപ്പ ಕಾರ್ಯಕ್ರಮದ അധ്യക്ഷತೆ വഹിಸಿದರು. ഇവിടെ കാലത്തിന്റെ മാറ്റങ്ങൾ വേദിയിൽ വെച്ചറിയുവാൻ ഭരണചക്രം തിരിക്കുന്നവർക്ക് സാധിക്കണം. അതോടൊപ്പം തന്നെ മാതാപിതാക്കൾക്ക് സാധിക്കണം. പഠിപ്പിക്കുന്ന മേഖലകൾക്ക് വിദ്യാഭ്യാസ മേഖലയ്ക്ക് സാധിക്കണം. ഏതൊരു വിദ്യാഭ്യാസത്തിൻ്റെയും അതിനെ സ്വാധീനിക്കുന്നതായിട്ടുള്ള 4 ഘടകങ്ങളുണ്ട്. ഒന്ന് ടീച്ചർ, സ്റ്റുഡൻറ്റ്, സൊസൈറ്റി ആൻഡ് പേരൻസ്. ഈ 4 ഘടകങ്ങളും ഒരുമിച്ച് പ്രവർത്തിക്കുമ്പോഴാണ് നമ്മുടെ വിദ്യാഭ്യാസ മേഖല നാം ആഗ്രഹിക്കുന്ന രീതിയിൽ മുൻപോട്ട് കൊണ്ടുപോകാനായിട്ട് സാധിക്കുന്നത്. ಮಾಜಿ ಶಾಸಕರಾದ ಎನ್ ನೆಲ್ಲಿಕನ್ನು, ಅಡ್ವೊಕೇಟ್ ಸಿಎಚ್ ಕುഞ്ഞಂಬು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಮಾರ್ತೋಮ ಬಿದಿರ ವಿದ್ಯಾಲಯದ ಪ್ರಥಮ ಮ್ಯಾನೇಜರ್ ಮ್ಯಾಥ್ಯೂ ಜೋಸಫ್, ಫಾದರ್ ಸಜು ಬಿ ಜಾನ್, ಬಿಷಪ್ ಕಾರ್ಯದರ್ಶಿ ಫಾದರ್ ಲಿಜೋ ಜೋಸಫ್, ಬದಿಡ್ಕ ಮಾರ್ತೋಮ ಕಾಲೇಜು ಸ್ಪೆಷಲ್ ಎಜುಕೇಷನ್ ನಿರ್ದೇಶಕ ಫಾದರ್ ಬೆನ್ನಿ ಮ್ಯಾಥ್ಯೂ, ಪ್ರಾಂಶುಪಾಲ ಡಾಕ್ಟರ್ ಆರ್ ಕುಮಾರ್, ಚೆರ್ಕಳ ಮಾರ್ತೋಮ ಕಾಲೇಜ್ ಇಯರಿಂಗ್ ಇನ್ವೆಡ್ ಪ್ರಾಂಶುಪಾಲ ರಾಜೀವ್ ಥಾಮಸ್, ಉಪ ಪ್ರಾಂಶುಪಾಲ ಜಾರ್ಜ್ ವರ್ಗೀಸ್, ಡಾಕ್ಟರ್ ಬಿಜು ಥಾಮಸ್ ಮ್ಯಾಥ್ಯೂ, ಡಾಕ್ಟರ್ ಜಯರಾಜ್ ಪಿಕೆ, ಮುಖ್ಯೋಪಾಧ್ಯಾಯಿನಿ ಎಸ್, ಹೈಯರ್ ಸೆಕೆಂಡರಿ ಶಾಲಾ ಪ್ರಾಂಶುಪಾಲ ಇನ್ಚಾರ್ಜ್ ಜೋಶಿಮೋನ್ ಕೆಟಿ, ಪಿಟಿಎ ಅಧ್ಯಕ್ಷ ವಿನ್ಸಿ ಎಂಜೆ ಮುಂತಾದವರು ಮಾತನಾಡಿದರು. ಶಾಲಾ ಆಡಳಿತಾಧಿಕಾರಿ ಫಾದರ್ ಮ್ಯಾಥ್ಯೂ ಬೇಬಿ ಸ್ವಾಗತಿಸಿ, ಸಿಬ್ಬಂದಿ ಕಾರ್ಯದರ್ಶಿ ಸಿಬಿ ಕುഞ്ഞಪ್ಪನ್ ಧನ್ಯವಾದವಿತ್ತರು. ಕಾರ್ಯಕ್ರಮದಲ್ಲಿ ಎಸ್ಎಲ್ಸಿ +2 ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚೆರ್ಕಳ ಮೊಹಿದೀನ್ ಜಮಾತ್ ಮಸೀದಿ ಸಮಿತಿಯ ಅಧ್ಯಕ್ಷರು, ಸುನ್ನಿ ಮಹಲ್ ಫೆಡರೇಷನ್ ಕಾಸರಗೋಡು ಮಂಡಲ ಸಮಿತಿಯ ಅಧ್ಯಕ್ಷರು ಹಾಗೂ ಗೋವಾ ರಾಜ್ಯ ಕೆಎಂಸಿಸಿ ಅಧ್ಯಕ್ಷರಾಗಿದ್ದ ಹಾಜಿ ಚೆರ್ಕಳ ಮೊಹಮ್ಮದ್ ಅವರಿಗೆ ನಾಡಿನ ಜನತೆಯಿಂದ ಅಂತಿಮ ವಿದಾಯ. ಜಮಾತ್ ಸಮಿತಿಯ ಆಶ್ರಯದಲ್ಲಿ ಮಸೀದಿ ಆವರಣದಲ್ಲಿ ಸಂತಾಪ ಸೂಚಕ ಸಭೆಯನ್ನು ಆಯೋಜಿಸಲಾಯಿತು.
ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್, ಆಲ್ ಇಂಡಿಯಾ, ಕೆಎಂಸಿಸಿ, ಸಮಸ್ತ ಮುಷಾವರಾ, ಎಸ್ವೈಎಸ್, ಎಸ್ಕೆಎಸ್ಎಸ್ಎಫ್, ಸುನ್ನಿ ಮಹಲ್ ಫೆಡರೇಷನ್ ಮುಖಂಡರು, ವಿವಿಧ ಮಹಲ್ಗಳ ಪದಾಧಿಕಾರಿಗಳು, ಧಾರ್ಮಿಕ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರದ ಪ್ರಮುಖರು ಮಾತನಾಡಿದರು. ಆಕ್ಟಿಂಗ್ ಅಧ್ಯಕ್ಷ ಬಶೀರ್ ಕಣಿಯಡುಕಂ ಅಧ್ಯಕ್ಷತೆ ವಹಿಸಿದ್ದರು. ಅಲ್ ಹಾಫಿದ್ ಶಮೀಸ್ ಖಾನ್ ನೌಫಿ ಈ ಪ್ರಾರ್ಥನೆ ನಡೆಸಿದರು. ಧಾರ್ಮಿಕ ಸಂಸ್ಥೆಗಳು ಹಾಗೂ ದತ್ತಿ ಕಾರ್ಯಗಳನ್ನು ನಡೆಸುವುದು, ಅವುಗಳನ್ನು ಸ್ವತಃ ಮುಂದುವರಿಸುವುದು ಹಾಗೂ ಎಲ್ಲ ಚಟುವಟಿಕೆಗಳಲ್ಲಿ ಸೂಕ್ಷ್ಮವಾಗಿ ವರ್ತಿಸುವ ಮಹತ್ವವನ್ನು ಮುಖಂಡರು ತಿಳಿಸಿದರು. ಮಸೀದಿ ಸಮಿತಿಯ ಕೋಶಾಧಿಕಾರಿ ಅಬ್ದುಲ್ಲಾ ಕುಂಞಿ ಚೆರ್ಕಳ ಪ್ರಾಸ್ತಾವಿಕ ಸಂತಾಪ ಸಂದೇಶ ನೀಡಿದರು. ಎಂಎಸ್ ಮದನಿ ತಂಗಳ್ ಒಳಮುಂಡ, ರೆವರೆಂಡ್ ಫಾದರ್ ಮ್ಯಾಥ್ಯೂ ಬೇಬಿ, ಸಿಟಿ ಅಹ್ಮದ್ ಅಲಿ, ಚೆಂಗಳ ಅಬ್ದುಲ್ಲಾ ಫೈಜಿ, ಎನ್ಎ ನೆಲ್ಲಿಕುನ್ನು, ಹುಸೈನ್ ತಂಗಲ್ ಮಾಸ್ತಿಕೊಂಡು, ಮುಹಮ್ಮದ್ ಕುಂಞಿ ಚಾಯಿಂಟೇಡಿ, ನೌಶಾದ್ ಬೆಂಗಳೂರು, ಸುಲೈಮಾನ್ ಉಸ್ತಾದ್, ಎಂಸಿ ಕಮರುದ್ದೀನ್, ಖಲೀಲ್ ಹುದವಿ, ಶಾಫಿ ಕುದ್ರೋಳಿ, ಎ ಅಬ್ದುಲ್ಲಾ ಕುಂಞಿ, ಕುಟ್ಟಿಕಾ ಗೋವಾ, ಕಬೀರ್ ಸಾಗರ್, ಹಾಜಿ ಮುಹಮ್ಮದ್, ಅಬ್ದುಲ್ ಖಾದರ್ ಚೆಂಬರಿಕಾ, ಎನ್ಎಚ್ ಮುಹಮ್ಮದ್ ಹಾಜಿ ಪಳ್ಳಪಾಡಿ, ಸಿಎಂ ಅಬ್ದುಲ್ ಖಾದರ್ ಹಾಜಿ ಚೆರ್ಕಳ, ಮೂಸಾ ಬಿ ಚೆರ್ಕಳ, ಸಿಪಿ ಮೊಯ್ದು ಮೌಲವಿ, ಅಜೀಜ್ ಕಮಲಿಯಾ, ಪಿಎಂ ನಾಸರ್, ಮುನೀರ್ ಪಿ ಚೆರ್ಕಳ, ಸಿರ್ಸಿ ಅಬ್ದುಲ್ಲಾ ಕುಂಞಿ, ಅಹ್ಮದ್ ಮಲ್ಲಂ, ಇಸ್ಮಾಯಿಲ್ ಕೋಳಾಚಿಯಡುಕಂ, ಅಶ್ರಫ್ ಸಿಎಚ್ಎಂ, ಬಶೀರ್ ಕೋಟೂರು, ಎಸ್ ಮುಹಮ್ಮದ್, ಹ್ಯಾರಿಸ್ ತಾಯಲ್ ಮೊದಲಾದವರು ಸಂತಾಪ ಸೂಚಿಸಿದರು. ನಾಸರ್ ಚೆರ್ಕಳಂ ಸ್ವಾಗತಿಸಿ ಶಾಫಿ ಇರಾನಿ ಧನ್ಯವಾದವಿತ್ತರು. ಮಂಗಳವಾರ ಬೆಳಿಗ್ಗೆ 8:30ಕ್ಕೆ ಚೆರ್ಕಳ ಮುಹಿಯುದ್ದೀನ್ ಜಮಾತ್ ಮಸೀದಿಯಲ್ಲಿ ಅಂತ್ಯಕ್ರಿಯೆಯ ಪ್ರಾರ್ಥನೆ ನಡೆಯಿತು. ಸಹೋದರ ಅಬ್ದುಲ್ ಲತೀಫ್ ಅಸ್ನವಿ ಪ್ರಾರ್ಥನೆಯ ನೇತೃತ್ವ ವಹಿಸಿದರು. ಅಪಾರ ಜನಸಮೂಹದ ಸಮ್ಮುಖದಲ್ಲಿ ಮೃತದೇಹವನ್ನು ಮಸೀದಿಯ ಅಂಗಳದಲ್ಲಿ ಸಮಾಧಿ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾರಿನಲ್ಲಿ ಮಾದಕ ವಸ್ತು ಕಂಡುಬಂದ ಹಿನ್ನೆಲೆಯಲ್ಲಿ ಕರ್ನಾಟಕ ನಿವಾಸಿ ಸೇರಿದಂತೆ 3 ಮಂದಿಯನ್ನು ಚೆರ್ಕಳದ ಸಂತೋಷ್ ನಗರದಲ್ಲಿ ಕಾಸರಗೋಡು ಎಕ್ಸೈಸ್ ರೇಂಜ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ. ಆರೋಪಿಗಳ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಕಳೆದ ದಿನ ನಡೆಸಿದ್ದ ಮಾದಕ ವಸ್ತು ಕಾರ್ಯಾಚರಣೆಯಲ್ಲಿ ಚೆರ್ಕಳ ಸಂತೋಷ್ ನಗರದಲ್ಲಿ ಕಾರಿನೊಳಗೆ ಮಾದಕ ವಸ್ತು ಪತ್ತೆಯಾಗಿದೆ. KL 24 B 8692 ಸಂಖ್ಯೆಯ ಮಾರುತಿ ಆಲ್ಟೋ ಕಾರಿನಲ್ಲಿ ಕಳ್ಳಸಾಗಣೆ ಮಾಡುತ್ತಿದ್ದ 1.899 ಗ್ರಾಂ MDMA ಯೊಂದಿಗೆ 3 ಮಂದಿಯನ್ನು ಬಂಧಿಸಲಾಗಿದೆ. ಕಾಸರಗೋಡು ಪಟ್ಲ ನಿವಾಸಿ ಅಬ್ದುಲ್ ರೌಫ್, ಸುಳ್ಯ ಕೋನಡ್ಕ ಪದವು ನಿವಾಸಿ ಕೌಶಿಕ್, ಕಾಸರಗೋಡು ಅಡೂರು ನಿವಾಸಿ ಮೊಹಮ್ಮದ್ ಜಸೀರ್ UK ಎಂಬುವರನ್ನು ಕಾಸರಗೋಡು ಎಕ್ಸೈಸ್ ರೇಂಜ್ ಇನ್ಸ್ಪೆಕ್ಟರ್ ಅಶ್ವಿನಿ TK ಹಾಗೂ ಅವರ ತಂಡ ಬಂಧಿಸಿದೆ. ಬಳಿಕ ಆರೋಪಿಗಳ ವಿರುದ್ಧ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. UAE ಆಲಂಬಾಡಿ ಜಮಾತ್ ಸಮಿತಿಯು ಆಲಂಬಾಡಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆ ಹಾಗೂ ಆಲಂಬಾಡಿ ಜಮಾತ್ ವ್ಯಾಪ್ತಿಯ SLC +2 ಪರೀಕ್ಷೆಯಲ್ಲಿ ಉನ್ನತ ಫಲಿತಾಂಶಗಳನ್ನು ಗಳಿಸಿದ ಮಕ್ಕಳಿಗೆ ಸ್ಮರಣಿಕೆ ಹಾಗೂ ನಗದು ಬಹುಮಾನವನ್ನು ನೀಡಿ ಸನ್ಮಾನಿಸಲಾಯಿತು. ಶಾಲಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಪ್ರಾಂಶುಪಾಲೆ ದೀಪಾ ಉದ್ಘಾಟಿಸಿದರು. ಆಲಂಬಾಡಿಯ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ಆರೋಗ್ಯ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ UAE ಆಲಂಬಾಡಿ ಜಮಾತ್ ಸಮಿತಿಯು ಆಲಂಬಾಡಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆ ಹಾಗೂ ಆಲಂಬಾಡಿ ಜಮಾತ್ ವ್ಯಾಪ್ತಿಯ SLC +2 ಪರೀಕ್ಷೆಯಲ್ಲಿ ಉನ್ನತ ಫಲಿತಾಂಶ ಗಳಿಸಿದ ಮಕ್ಕಳಿಗೆ ಸ್ಮರಣಿಕೆ ಹಾಗೂ ನಗದು ಬಹುಮಾನವನ್ನು ನೀಡಿ ಸನ್ಮಾನಿಸಲಾಯಿತು. ಶಾಲಾ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವನ್ನು ಪ್ರಾಂಶುಪಾಲೆ ದೀಪಾ ಉದ್ಘಾಟಿಸಿದರು. UAE ಆಲಂಬಾಡಿ ಜಮಾತ್ ಜೊತೆ ಕಾರ್ಯದರ್ಶಿ ಶರೀಫ್ ಹಾಜಿ ಮದಗತಿಲ್ ಅಧ್ಯಕ್ಷತೆ ವಹಿಸಿದರು. ವಾರ್ಡ್ ಸದಸ್ಯ ಮಾಹಿನ್ ಆಲಂಬಾಡಿ ಮುಖ್ಯ ಅತಿಥಿಯಾಗಿದ್ದರು. ಆಲಂಬಾಡಿ ಕಿಳರ್ ಜಮಾತ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮೇನತ್, ಶಾಲಾ ಮುಖ್ಯೋಪಾಧ್ಯಾಯ ಹಕೀಂ ಮಾಸ್ಟರ್, UAE ಜಮಾತ್ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಖಾದರ್ ತಳಂಗರ, ಖಾದರ್ ಬಾವಾ, ಅಬ್ಬಸ್ ಕಾಡ್ಮನ, ಹಮೀದ್ ST, UAE ಜಮಾತ್ ಸದಸ್ಯರಾದ ಅನ್ವರ್ ಮದಗತಿಲ್, ಅಬೂಬಕರ್ ಮೆಹರಾಜ್ ಮುಂತಾದವರು ಮಾತನಾಡಿದರು. ರೌಫ್ ಕಾಜಿ ಸ್ವಾಗತಿಸಿ ಇಬ್ರಾಹಿಂ ಮೆಹರಾಜ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಭಾರತದ ಅತಿದೊಡ್ಡ ಸರ್ಕಸ್ ಆದ ಜಂಬೋ ಸರ್ಕಸ್ ಕಾಸರಗೋಡಿನಲ್ಲಿ ತನ್ನ ಪ್ರದರ್ಶನವನ್ನು ಪ್ರಾರಂಭಿಸಿದೆ. ಹೊಸ ಬಸ್ ನಿಲ್ದಾಣದ ಎದುರು ನುಳ್ಳಿಪ್ಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಮೀಪದಲ್ಲಾಗಿದೆ ಸರ್ಕಸ್ ಪ್ರಾರಂಭಿಸಲಾಗಿರುವುದು. 2 ಗಂಟೆಗಳ ಪ್ರದರ್ಶನದಲ್ಲಿ 30ಕ್ಕೂ ಹೆಚ್ಚು ಅದ್ಭುತ ಪ್ರದರ್ಶನಗಳು ಪ್ರೇಕ್ಷಕರಿಗಾಗಿ ಕಾಯ್ದಿರಿಸಲಾಗಿದೆ. ಪ್ರದರ್ಶನವನ್ನು ಎಲ್ಲ ರೀತಿಯ ಹವಾಮಾನವನ್ನು ತಡೆದುಕೊಳ್ಳಬಲ್ಲ ಜಲ ನಿರೋಧಕ ಹಾಗೂ ಅಗ್ನಿ ನಿರೋಧಕ ಟೆಂಟಿನಲ್ಲಿ ಪ್ರದರ್ಶನ ಏರ್ಪಡಿಸಲಾಗಿದೆ. ಸಾಹಸ ಹಾಗೂ ಮನೋರಂಜನೆಯನ್ನು ಸಂಯೋಜಿಸುವ ಅದ್ಭುತ ಕಲಾ ಪ್ರಕಾರವಾದ ಸರ್ಕಸ್ಸಿಗೆ ಹೊಸ ಆಯಾಮ ನೀಡಿರುವ ಜಾಂಬೋ ಸರ್ಕಸ್ ಕಾಸರಗೋಡಿನಲ್ಲಿ ತನ್ನ ಪ್ರದರ್ಶನವನ್ನು ಪ್ರಾರಂಭಿಸಿದೆ. ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ನುಳ್ಳಿಪ್ಪಾಡಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ಸಮೀಪ ಈ ಸರ್ಕಸ್ ಪ್ರಾರಂಭವಾಗಿರುವುದು.
10 ವರ್ಷಗಳ ಬಳಿಕ ಜಂಬೋ ಸರ್ಕಸ್ ಕಾಸರಗೋಡಿಗೆ ಆಗಮಿಸಿದೆ. ಟಾಂಜಾನಿಯಾ ಹಾಗೂ ಇಥಿಯೋಪಿಯಾದಂತಹ ದೇಶಗಳಿಂದ ತರಬೇತಿ ಪಡೆದ ಪ್ರತಿಭಾನ್ವಿತ ವಿದೇಶಿ ಕಲಾವಿದರು ಹಾಗೂ ಮಣಿಪುರಿ ಸೇರಿದಂತೆ ಭಾರತದ ವಿವಿಧ ರಾಜ್ಯಗಳಿಂದ 100ಕ್ಕೂ ಹೆಚ್ಚು ಕಲಾವಿದರು ಸರ್ಕಸ್ನಲ್ಲಿ ಭಾಗವಹಿಸಿ ಅದ್ಭುತ ಪ್ರದರ್ಶನಗಳನ್ನು ನೀಡುತ್ತಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 2 ಗಂಟೆಗಳ ಈ ಪ್ರದರ್ಶನವು 30ಕ್ಕೂ ಹೆಚ್ಚು ಅದ್ಭುತ ಪ್ರದರ್ಶನಗಳನ್ನು ಹೊಂದಿದೆ. ಪ್ರತಿದಿನ 3 ಪ್ರದರ್ಶನಗಳನ್ನು ಹೊಂದಿದೆ. ಪ್ರದರ್ಶನದ ಸಮಯ ಮಧ್ಯಾಹ್ನ 1 ಗಂಟೆ, ಸಂಜೆ 4 ಗಂಟೆ ಹಾಗೂ ಸಂಜೆ 7 ಗಂಟೆಯಾಗಿದೆ. ಟಿಕೆಟ್ ಬೆಲೆಗಳು 150, 250 ಹಾಗೂ 350 ರೂಪಾಯಿಗಳಾಗಿವೆ. ಎಲ್ಲ ರೀತಿಯ ಹವಾಮಾನವನ್ನು ತಡೆದುಕೊಳ್ಳುವ ಜಲನಿರೋಧಕ ಹಾಗೂ ಅಗ್ನಿ ನಿರೋಧಕ ಟೆಂಟಿನಲ್ಲಿ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 3 ഷോ ഡെയിലി 1 മണി, 4 മണി, 7 മണി. പിന്നെ വിദേശി ആർട്ടിസ്റ്റുകളുണ്ട്. ആൻ്റണി, ആഫ്രിക്ക, പിന്നെ എത്യോപ്യയിലുള്ള ഉണ്ട്, ടാൻസാനിയയിലുള്ള ആൾക്കാരുണ്ട്. 10-100 പരം കലാകാരന്മാരുണ്ട്. 30 ഐറ്റംസാണ് നമ്മൾ ഓരോ ഷോനും. ഐറ്റംസ് ചെറിയ 1-2 ഐറ്റംസ് ഇങ്ങനെ മാറി മാറി വരും. എല്ലാ ഷോനും എല്ലാ ഇതും ഉണ്ടാവും. പുതിയ ഐറ്റം ഇപ്രാവശ്യം പലതും പുതിയതാണ് ഐറ്റംസ്. മെക്സിക്കൻ വീൽ എന്ന് പറഞ്ഞ ഒരു പുതിയ ഐറ്റം ഉണ്ട്. അത് വേറെ ഒരു സർക്കസിലും കാണാൻ കഴിയാത്തൊരിതാണ്. അമേരിക്കൻ ആർട്ടിസ്റ്റ് വന്നിട്ട് ഇവിടെ ഞങ്ങളടുത്ത് 2 കൊല്ലം ഉണ്ടായിരുന്നു. അവർ നമ്മളെ ആർട്ടിസ്റ്റിനെ പഠിപ്പിച്ചെടുത്തതാണ്. ಜಂಬೋ ಸರ್ಕಸ್ ವ್ಯವಸ್ಥಾಪಕ ಕೆಪಿ ರಾಜೀವನ್, ಸಂಯೋಜಕ ಮಹೇಶ್ ಮಾರೋಳಿ, ಆಂಟೋನಿ ಟಾಂಜಾನಿಯಾ, ವಾಸಿಂ ಅಹಮದ್, ನಿಯಾನಾ ಹಾಗೂ ಪ್ರಮೋದ್ ತಲ್ಶೇರಿ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಟೌನ್ ಲೈನ್ಸ್ ಕ್ಲಬ್ ಹಾಗೂ ಕಾಸರಗೋಡು ಡಯಾಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಜೊತೆಯಾಗಿ ಉಚಿತ ಡಯಾಬೆಟಿಕ್ ಮಿನಿ ಶಿಬಿರವನ್ನು ಆಯೋಜಿಸಿತು. ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ಆಯೋಜಿಸಲಾದ ಈ ಶಿಬಿರದಲ್ಲಿ ಅನೇಕ ಜನರು ಪಾಲ್ಗೊಂಡು ಪ್ರಯೋಜನವನ್ನು ಪಡೆದುಕೊಂಡರು. ಕಾಸರಗೋಡು ಟೌನ್ ಲೈನ್ಸ್ ಕ್ಲಬ್ ಅಧ್ಯಕ್ಷ ರಾಶಿದ್ ಪೆರುಂಬಳ ಅವರ ಅಧ್ಯಕ್ಷತೆಯಲ್ಲಿ ಮಾಜಿ ಅಧ್ಯಕ್ಷ ಹಾಗೂ LCIF ಸಂಯೋಜಕ ಅಶ್ರಫ್ ಅಲಿ ಅಚ್ಚು ಶಿಬಿರವನ್ನು ಉದ್ಘಾಟಿಸಿದರು. കാസർഗോഡ് ടൗൺ ലയൺസ് ക്ലബ് അധ്യക്ഷ റാഷിദ് പെരുമ്പള അധ്യക്ഷತೆ വഹിಸಿದ್ದರು. നമ്മൾ ഇന്ന് ഇപ്പോൾ നടന്നുകൊണ്ടിരിക്കുന്നത് കാസർഗോഡ് ടൗൺ ലയൺസ് ക്ലബ്ബും അതുപോലെ തന്നെ ഡയാലൈഫ് കാസർഗോഡ് ജില്ലയിൽ തന്നെ അറിയപ്പെടുന്ന ഡയബറ്റിക്കിൻ്റെ സ്പെഷ്യലിസ്റ്റായ ഒരു ക്ലിനിക്കാണ്. അപ്പോൾ അവർ മൾട്ടി സ്പെഷ്യാലിറ്റി ആയിട്ട് ഉയർന്നു വന്നുകൊണ്ടിരിക്കുകയാണ്. അപ്പം നമ്മൾ സർവീസ് പ്രോജക്റ്റിൻ്റെ ഭാഗമായിട്ടാണ് ഈ ഡയബറ്റിക് ക്യാമ്പ് നടത്തുന്നുള്ളത്. അതായത് നമ്മൾ ലയൺസ് ഇൻ്റർനാഷണൽ ഡിസ്ട്രിക്റ്റിൻ്റെ ഒരു സർവീസ് പ്രോജക്റ്റാണ്. നമ്മൾ 7 ദിവസത്തിൽ ചെയ്യേണ്ട ഒരു പ്രോജക്റ്റാണ് ഡയബറ്റിക് ക്യാമ്പ് നടത്തുക എന്നുള്ളത്. ಕಾಸರಗೋಡು ಟೌನ್ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಉನ್ನಿಕೃಷ್ಣನ್ ಸಿ ಸ್ವಾಗತಿಸಿದರು. ಕೋಶಾಧಿಕಾರಿ ಲತೀಫ್ ಟೋಟೋಮಾಲ್, ಉಪಾಧ್ಯಕ್ಷ ಲತೀಫ್ ಚಾಯ್ ಖದಾ, ಜೊತೆ ಕಾರ್ಯದರ್ಶಿ ರೈಸ್ ಅರೇಬಿಯನ್, ಮಾರ್ಕೆಟಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಮಸೂದ್ ಮದೀನಾ, ಸದಸ್ಯತ್ವ ಅಧ್ಯಕ್ಷೆ ಅಮೀನ್ ನಾಯ್ಮಾರ್ ಮೂಲ, ಟೈಲ್ ಟ್ವಿಸ್ಟರ್ ಸಮೀರ್ ಅರೇಬಿಯನ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆದ ದಿಲ್ಶಾದ್ ಸಿಟಿ ಗೋಲ್ಡ್, സജ്ജദ് നായ്മാർ മൂലം മാതനാടിದರು. ഇനീഷ്യേഷനാണ്. എല്ലാ പ്രാവശ്യവും നമുക്ക് സോഷ്യൽ ക്ലബിലേക്ക് നമ്മുടെ ഒരുപാട് പ്രോഗ്രാമുകൾ ചെയ്യാറുണ്ട്. അതിൻ്റെ ഒരു ഭാഗമായി വന്ന ഡയാലൈഫിൻ്റെ സപ്പോർട്ടോടുകൂടി നമ്മളിവിടെ ചെയ്യുന്ന ഒരു ഡയബറ്റിക്സ് ക്യാമ്പ്. ഇപ്പോൾ ഈ പ്രസിഡൻറ്റ് പറഞ്ഞ പോലെ ഹെൽത്ത് ഈസ് വെൽത്ത്. അപ്പം ഇതൊരു വളരെ ഇമ്പോർട്ടൻ്റ് ആയിട്ടുള്ളൊരു സംഭവമാണ്. നമ്മൾ കുറച്ചെങ്കിലും സമയം നമ്മുടെ ഹെൽത്തിന് വേണ്ടി സ്പെൻഡ് ചെയ്യുക എന്നുള്ളത്. അപ്പോൾ അങ്ങനെയുള്ളൊരു സമയത്ത് നമ്മളൊരു സപ്പോർട്ടിനായി ഡയാലൈഫുമായിട്ട് ബന്ധപ്പെട്ടപ്പോൾ വളരെ കോപ്പറേറ്റീവായി നമ്മളോട് പറയുകയും നമ്മൾ ഇത്രയും ഈസിയായി നമുക്കിത് ഓർഗനൈസ് ചെയ്യാൻ പറ്റുകയും ചെയ്തു. സോ ബിഗ് താങ്ക്സ് ടു ദ ഡോക്ടർ ആൻഡ് ദ ഡയാലൈഫ് ടീം. ಕಾಸರಗೋಡು ನಗರಸಭೆ ಕೌನ್ಸಿಲರ್ ಅಬ್ದುರ್ റഹ്മാൻ തോട്ടൻ ശുഭ ಹಾರೈಸಿದರು. ലയൺസ് ക്ലബിൻ്റെ ഇന്ന് ഇവിടെ സംഘടിപ്പിച്ചിട്ടുള്ള ഡയലൈഫ് ഡയബറ്റീസിനായിട്ടുള്ള ഈ സൗജന്യ ക്യാമ്പാണ്. ഇതിന് ഈ ലയൺസ് ക്ലബിനെ കുറിച്ച് പറയുകയാണെങ്കിൽ ഒരുപാട് കാര്യങ്ങളിൽ മുന്നിൽ നിൽക്കുകയാണ്. കാസർഗോഡ് നിറഞ്ഞു നിൽക്കുന്ന ഒരു ക്ലബ്ബാണ് ലയൺസ് ക്ലബ്ബ് ഇൻ്റർനാഷണൽ. ഇതിന് എല്ലാവിധ ആശംസകൾ ഞാൻ നേരുന്നു. അതേപോലെ ഇതുപോലുള്ള നല്ല കാര്യങ്ങൾ നിങ്ങൾ ഇനിയും മുന്നോട്ട് ചെയ്യാൻ തൗഫീഖ് നൽകട്ടെ എന്ന് ഞാൻ പ്രാർത്ഥിക്കുന്നു. അതേപോലെ നിങ്ങൾക്ക് വേണ്ട എല്ലാ സഹകരണ സഹായവും ഞങ്ങളുടെ ഭാഗത്ത് മുനിസിപ്പാലിറ്റി ഭാഗത്തു നിന്ന് ഉണ്ടായിരിക്കുമെന്ന് ഞാൻ നിങ്ങൾക്ക് ഞാൻ നൽകുന്നു. ഇതിന് എല്ലാവിധ ആശംസകൾ ഞാൻ നേരുന്നു. ಡಯಾಲೈಫ್ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮಧುಮೇಹ ತಜ್ಞ ಡಾಕ್ಟರ್ ಮೊಯ್ದೀನ್ ಕುഞ്ഞി ഐಕೆ ಮಧುಮೇಹ ಜಾಗೃತಿ ತರಗತಿ ನಡೆಸಿದರು. നമ്മുടെ ക്യാമ്പ് എന്ന് പറഞ്ഞാൽ
ഇത് ആക്ച്വലി ഇത് രോഗികൾക്കുള്ള ക്യാമ്പല്ല. നമ്മൾ രോഗം ഉണ്ടോ ഇല്ലയോ എന്നുള്ളത് നമ്മളതിനെ നിർണ്ണയിക്കാനുള്ള ഒരു പ്രീ ഡയബറ്റിക് ക്യാമ്പാണ് നമ്മളിവിടെ നടത്തിയിരിക്കുന്നത്. അപ്പോൾ ഇതിന് നമുക്കറിയാം ലയൺസ് ക്ലബ്ബ് എന്ന് പറഞ്ഞാൽ അന്തർദേശീയമൊന്നുമല്ല, ഇൻ്റർനാഷണൽ ലെവലായിട്ട് നമുക്ക് ധാരാളം ക്യാമ്പുകളെന്ന് മാത്രമല്ല കാരുണ്യ പ്രവർത്തനങ്ങൾ കൊണ്ട് വളരെയധികം നല്ല പ്രവൃത്തികൾ നടത്തിക്കൊണ്ട് വരുന്ന ഒരു ഓർഗനൈസേഷനാണ്. അവരോടൊപ്പം സഹകരിച്ച് ഞങ്ങൾക്ക് ഇങ്ങനെയുള്ള ഒരു ക്യാമ്പ് ഡയാലൈഫിന് നടത്താൻ പറ്റിയത് വലിയൊരു നല്ലൊരു അവസരമായിട്ട് ഞങ്ങൾ കാണുന്നു. കാരണം ജനങ്ങൾക്ക് സേവനം കൊടുക്കുക എന്നുള്ള ഒരു ഇതിലാണ് നമ്മളിത് ചെയ്യുന്നത്. ഏകദേശം കാസർഗോഡ് ജില്ലയിലെ പല ഭാഗങ്ങളായിട്ട് 250ഓളം സൗജന്യ മെഡിക്കൽ ക്യാമ്പുകൾ ഡയാലൈഫിൻ്റെ അണ്ടറിൽ നടത്തിയിട്ടുണ്ട്. അതുകൊണ്ട് തന്നെ നമ്മൾ ഈ ക്യാമ്പ് നടത്തുക എന്ന് പറഞ്ഞാൽ വെറുതെ ഫ്രീ ആയി കൊടുക്കുക എന്നുള്ളതല്ല, ജനങ്ങളിൽ ഈ ഒരു അസുഖത്തിനെക്കുറിച്ചോ അല്ലെങ്കിൽ ഈ ജീവിതശൈലിയിൽ ഒരു അവബോധം സൃഷ്ടിക്കുക എന്നുള്ള ആ ഒരു ഉദ്ദേശത്തോടു കൂടിയാണ് ഇത് നടത്തുന്നത്. ഇതിന് പൂർണ്ണ സഹകരണം ലയൺസ് ക്ലബിൻ്റെ ഭാഗത്തുനിന്ന് ഞങ്ങൾക്ക് ഉണ്ടായിട്ടുണ്ട്. അതുകൊണ്ട് തന്നെ ഇതുപോലെ മുന്നോട്ടും ഇങ്ങനെയുള്ള ക്യാമ്പുകളിലും അതുപോലെ ഈ ജനസമ്പർക്കമായിട്ടുള്ള അതേപോലെ തന്നെ കാരുണ്യ പ്രവർത്തനത്തിൽ ഡയാലൈഫിൻ്റെ കൂടെ ഞങ്ങൾക്ക് ലയൺസ് ക്ലബ്ബ് കൂടെ ഉണ്ടാകുമെന്ന് ഒരു പ്രത്യാശ പ്രകടിപ്പിച്ചുകൊണ്ട് ഇവിടെ കൂടിച്ചേരുന്ന എല്ലാവർക്കും ആശംസ നന്ദി രേഖപ്പെടുത്തിക്കൊണ്ട് ഞാൻ നിർത്തുന്നു. ജയ് ഹിന്ദ്. ಶಿಬಿರದಲ್ಲಿ ಶುಗರ್, ಪ್ರೆಷರ್, ಕ್ರಿಯಾಟಿನ್, ಬಾಡಿ ಪ್ಯಾರಾಮೀಟರ್ ಮೊದಲಾದವುಗಳಿಗೆ ಪರೀಕ್ಷೆಗಳನ್ನು ನಡೆಸಲಾಯಿತು. ಮಧುಮೇಹಿಗಳ ಆಹಾರ ರೀತಿಗಳ ಕುರಿತು ಡಯಟೀಷಿಯನ್ ಆಫ್ರಾ ವಿವರಿಸಿದರು. ಡಯಾಲೈಫ್ ಉಚಿತ ಆರೋಗ್ಯ ಕಾರ್ಡ್ಗಳ ವಿತರಣೆ ಶಿಬಿರದಲ್ಲಿ ನಡೆಯಿತು. ಜನರಲ್ ಮ್ಯಾನೇಜರ್ ಮನ್ಸೂರ್ ಧನ್ಯವಾದವಿತ್ತರು. ಪಿಆರ್ಒಗಳಾದ ಶರತ್ ಹಾಗೂ ಸಫೀರ್ ಕುಂಬಳೆ ಶಿಬಿರದ ನೇತೃತ್ವ ವಹಿಸಿದ್ದರು. ಅನೇಕ ಜನರು ಶಿಬಿರದಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. 40 ವರ್ಷಗಳ ಸಂಪ್ರದಾಯದ ಆಚರಣೆಯ ಭಾಗವಾಗಿ ದಿ ಬಿಂದು ಬ್ರೈಡ್ ಅಭಿಯಾನದ ಗ್ರ್ಯಾಂಡ್ ಫಿನಾಲೆ ಜುಲೈ 12ರಂದು ನಡೆಯಲಿದೆ. ಮಂಗಳೂರಿನ ಎಜೆ ಗ್ರ್ಯಾಂಡ್ ಎಲೈಟ್ ಹೋಟೆಲ್ನಲ್ಲಿ ಮಧ್ಯಾಹ್ನ 2 ಗಂಟೆಗೆ ಈ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 40 ವರ್ಷಗಳ ನಂಬಿಕೆ ಹಾಗೂ ಸಾಂಪ್ರದಾಯಿಕ ಆಚರಣೆಯ ಭಾಗವಾಗಿ ಬಿಂದು ಜ್ಯುವೆಲ್ಲರಿ ಆಯೋಜಿಸಿರುವ ಬೀದಿ ಬಿಂದು ಬ್ರೈಡ್ ಅಭಿಯಾನದ ಗ್ರ್ಯಾಂಡ್ ಫಿನಾಲೆ ಜುಲೈ 12ರ ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ಮಂಗಳೂರಿನ ಎಜೆ ಗ್ರ್ಯಾಂಡ್ ಎಲೈಟ್ ಹೋಟೆಲ್ನಲ್ಲಿ ನಡೆಯಲಿದೆ. ಸೌಂದರ್ಯ, ಆತ್ಮವಿಶ್ವಾಸ, ಸೊಬಗು ಹಾಗೂ ವ್ಯಕ್ತಿತ್ವವನ್ನು ಆಚರಿಸುವ ಜೊತೆಗೆ ಸಾರ್ವಜನಿಕರಲ್ಲಿ ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಆಯೋಜಿಸಲಾಗಿದೆ ಎಂದು ಬಿಂದು ಜ್ಯುವೆಲ್ಲರಿ ಅಧಿಕಾರಿಗಳು ತಿಳಿಸಿದ್ದಾರೆ. 11 ದಿನಗಳ ಈ ಮೆಗಾ ಅಭಿಯಾನಕ್ಕೆ 500ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು, ಅದರಲ್ಲಿ 233 ಅರ್ಜಿಗಳನ್ನು ಸ್ಪರ್ಧೆಗೆ ಆಯ್ಕೆ ಮಾಡಲಾಗಿದೆ. ಬಿಂದು ಜ್ಯುವೆಲ್ಲರಿ ಆಯೋಜಿಸಿರುವ ಅತಿ ದೊಡ್ಡ ಬ್ರೈಡಲ್ ಅಭಿಯಾನಗಳಲ್ಲಿ ಇದು ಒಂದಾಗಿದ್ದು, ಸಾಮಾನ್ಯ ಮಹಿಳೆಯರಿಗೆ ಫ್ಯಾಷನ್ ಹಾಗೂ ಮಾಡೆಲಿಂಗ್ ಕ್ಷೇತ್ರಕ್ಕೆ ಪ್ರವೇಶಿಸಲು ಅವಕಾಶವನ್ನು ಒದಗಿಸಿದೆ. ಈ ಅಭಿಯಾನದ ಮೂಲಕ ಇಂತಹ ಸಮಗ್ರ ಬ್ರೈಡಲ್ ಟ್ಯಾಲೆಂಟ್ ಪ್ಲಾಟ್ಫಾರ್ಮ್ ಆಯೋಜಿಸಿದ ಭಾರತದ ಮೊದಲ ಆಭರಣ ಬ್ರ್ಯಾಂಡ್ ಎಂಬ ಹೆಗ್ಗಳಿಕೆಗೂ ಬಿಂದು ಜ್ಯುವೆಲ್ಲರಿ ಪಾತ್ರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆಡಿಷನ್ಗಳು ಹಾಗೂ ವಿವಿಧ ಸ್ಪರ್ಧೆಯ ಹಂತಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಂತಿಮ ಸ್ಪರ್ಧಿಗಳು ಗ್ರ್ಯಾಂಡ್ ಫಿನಾಲೆಯಲ್ಲಿ ಸ್ಪರ್ಧಿಸುತ್ತಾರೆ. ವಿಜೇತರು ಬಿಂದು ಜ್ಯುವೆಲ್ಲರಿಯ ಅಧಿಕೃತ ಬ್ರ್ಯಾಂಡ್ ಮಾದರಿಯಾಗಲು ಮುಂಬರುವ ಜಾಹೀರಾತು ಹಾಗೂ ಪ್ರಚಾರ ಅಭಿಯಾನಗಳಲ್ಲಿ ಬ್ರ್ಯಾಂಡ್ ಅನ್ನು ಪ್ರತಿನಿಧಿಸಲು ಅವಕಾಶವನ್ನು ಲಭಿಸಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. 2026 ജൂലൈ 12 ഞായറാഴ്ച ഉച്ചയ്ക്ക് 2 മണിക്ക് മംഗളൂരുവിലെ എജെ ഗ്രാൻഡ് എലൈറ്റ് ഹോട്ടലിൽ നടക്കും. വിവിധ ഭാഗങ്ങളിൽ നിന്നും പല രീതിയിൽ ഓർണമെന്റ്സുകളുമായി നമ്മളെ ഈ കാസർഗോഡ് ബിന്ദു ജ്വല്ലറിയിൽ ആന്റിക് നഗാസ് ചെട്ടിനാട് ഇതിന്റെ വൻ ശേഖരമായി നമ്മൾ ഒരുക്കിയിട്ടുണ്ട്. 20 മുതൽ 31 വരെ. അതുകൂടാതെ നിരവധി ഓഫേഴ്സുകളും നമ്മൾ ഇതിൽ സംഘടിപ്പിച്ചിട്ടുണ്ട്. 50 മുതൽ 65% വരെ. പിന്നെ 10 പവന് മുകളിൽ പർച്ചേസ് ചെയ്യുന്നവർക്ക് വെള്ളി നാണയങ്ങളും നമ്മൾ ആക്കിയിട്ടുണ്ട്. ಜನೀಶ, ಧನ್ಯ, ವಿಶ್ವನಾಥನ್ ಸಿ, ಸತೀಶ್ ಬಿ, ಸುನಿಲ್ ರಾಜ್ ಬಿ, ಸುರೇಶ್ ವಿ, ರಕ್ಷಿತಾ ಎಂ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಜೇಶ್ವರ ರೈಲ್ವೆ ನಿಲ್ದಾಣದಿಂದ ಶಾಲೆಗಳಿಗೆ, ಕಾಲೇಜುಗಳಿಗೆ ಸಂಪರ್ಕ ಕಲ್ಪಿಸುವ ಹತ್ತಿರದ ಪಾದಚಾರಿ ಮಾರ್ಗವು ಕಾಡು ಬಲ್ಲೆಗಳಿಂದ ಆವೃತ. ತಿಂಗಳುಗಳಿಂದ ರಸ್ತೆಗೆ ಅಡ್ಡಲಾಗಿ ಬಿದ್ದ ಬೃಹತ್ ಮರವನ್ನು ತೆರವುಗೊಳಿಸದ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರಿಂದ ತೀವ್ರ ಪ್ರತಿಭಟನೆ. ನಡೆಯಿತು ಕುಂಬ್ಡಾಜೆ ಮಣ್ಣಪ್ ವಿಸಿಬಿ ಕಂ ಬ್ರಿಡ್ಜಿನ ಉದ್ಘಾಟನಾ ಸಮಾರಂಭ.
ಶಾಸಕ ಕಲ್ಲಟ್ರ ಮಾಯಿನ್ ಹಾಜಿ ಅವರಿಂದ ಉದ್ಘಾಟನೆ. ಆಚರಿಸಲಾಯಿತು ಚೆರ್ಕಳ ಮಾರ್ತೋಮ ಬಿದಿರ ವಿದ್ಯಾಲಯದ 46ನೇ ಸ್ಥಾಪಕ ದಿನಾಚರಣೆ ಹಾಗೂ ಏಡೆಡ್ ಹೈಯರ್ ಸೆಕೆಂಡರಿ ಶಾಲೆಯ ಉದ್ಘಾಟನಾ ಸಮಾರಂಭ. ಭವ್ಯ ಸಮಾರಂಭದಲ್ಲಿ ಹಲವು ಮಂದಿ ಭಾಗಿ. ಹಾಜಿ ಚೆರ್ಕಳ ಮೊಹಮ್ಮದ್ ಅವರಿಗೆ ನಾಡಿನ ಜನತೆಯಿಂದ ಅಂತಿಮ ನಮನ. ಜಮಾಅತ್ ಸಮಿತಿಯ ಆಶ್ರಯದಲ್ಲಿ ನಡೆಯಿತು ಸಂತಾಪ ಸೂಚಕ ಸಭೆ. ಕಾಸರಗೋಡಿನ ಸಂತೋಷ್ ನಗರದಲ್ಲಿ ಭಾರೀ ಮಾದಕ ವಸ್ತು ಬೇಟೆ. ಮಾದಕ ವಸ್ತು MDMAಯೊಂದಿಗೆ ಕರ್ನಾಟಕ ನಿವಾಸಿ ಸಹಿತ 3 ಮಂದಿಯ ಬಂಧನ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.